ನಾವೇನೋ ಅನ್ಕೊಂಡು ಅದೇನೋ ಆಗೋಯ್ತು. ಸುಶಿ, ನಾನು ಸ್ಫೂರ್ತಿ ಹಳ್ಳಿಯಿಂದ ಬಂದಾಗ್ಲಿಂದನೂ ನೋಡ್ತಾ ಇದ್ದೀನಿ. ಅವಳ ಹತ್ರ 4 ಜೊತೆ ಬಟ್ಟೆ ಇರೋದು ಬಿಟ್ರೆ ಬೇರೆ ಏನೂ ಇಲ್ಲ ಕಣೆ. ಹೇಗಿದ್ರು ಸಂಬಳ ಬಂದಿದೆ, ನಾವೇ ಯಾಕೆ 1-2 ಜೊತೆ ಬಟ್ಟೆ ತಗೊಂಡೋಗಿ ಕೊಡಬಾರ್ದು? ಹೌದು ರೀ, ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ. ಆದರೆ ನಿಮ್ಮ ಹತ್ರ ದುಡ್ಡಿರಲ್ಲ ಅಂತ ಸುಮ್ಮನಾದೆ. ಹಾಗನ್ಕೊಂಡ್ಬಿಟ್ಟು ಸುಮ್ಗಿದ್ರ ಅಗತ್ಯನೇ? ಏನೇ ಆದರೂ ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡಲೇಬೇಕು, ಖರ್ಚಿಗೆ ತಕ್ಕಂತೆ ದುಡಿಲೇಬೇಕು. ನಡಿ, ಇಲ್ಲೇ ಯಾವ್ದಾರ ರೆಡಿಮೇಡ್ ಗಾರ್ಮೆಂಟ್ ಶಾಪ್ಗೆ ಹೋಗಿ ಬಟ್ಟೆ ತಗೊಂಡೋಣ ಬಾ. ನಮಸ್ಕಾರ. ನಿಮ್ಮಲ್ಲಿ ಬರೀ ಜೆಂಟ್ಸ್ ವೇರ್ ಮಾತ್ರ ಸಿಕ್ಕುತ್ತಾ, ಲೇಡೀಸ್ದು ಸಿಕ್ಕುತ್ತಾ? ಎರಡೂ ಇದೆ ಒಳಗೆ. ಲೇಡೀಸ್ ವೇರ್ ಈ ಥರದ್ದು ಬೇಡ, ಮೈ ತುಂಬ ಕವರ್ ಆಗೋವಂಥದ್ದು ಕೊಡಿ. ಸುಶಿ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾರೆ. ಬಂದೆ. ಇದು ಕವರ್ ಆಗುತ್ತಲ್ಲ ನೋಡೆ, ಇದು ಹೇಗಿದೆ ಅಂತ. ಚೆನ್ನಾಗಿದೆ. ಓಕೆ. ಹೊರಗಡೆ ಏನಿದೆಯಾ ನೋಡ್ತಿದ್ಯಲ್ಲ, ಇಲ್ಲಿ ನೋಡು. ಈ ಕಲರ್ ಇದೆಯಲ್ಲ ಸುಶಿ, ಚೆನ್ನಾಗಿದೆ. ಈ ಕಲರ್ ಬೇರೆ ಇನ್ನು ಯಾವ್ದಾರ ಕಲರ್? ಈ 3 ಪ್ಯಾಕ್ ಮಾಡಿ. ಮಮತೆಯ ಮಡಿಲಲ್ಲಿ ನಮ್ಮ ಪ್ರೀತಿಗೆ ಕೊನೆಯಲ್ಲಿ, ಮಮತೆಯ ಮಡಿಲಲ್ಲಿ ನಮ್ಮ ಪ್ರೀತಿಗೆ ಕೊನೆಯಲ್ಲಿ, ನಗುವಿರಲಿ ಬಾಳಿನಲಿ ಆ ಸ್ವರ್ಗವೇ ಕೈಯಲ್ಲಿ, ಈ ಅಕ್ಕರೆ ಪ್ರೀತಿಯಲಿ ಒಂದು ಸಕ್ಕರೆ ಮಾತು ಇದೆ. ಅಕ್ಕರೆ ಪ್ರೀತಿಯಲಿ ಒಂದು ಸಕ್ಕರೆ ಮಾತು ಇದೆ. ಒಂದೇ ಬಳ್ಳಿ ಹೂಗಳಲ್ಲಿ ಬೇರಾಗುವ ಮಾತೆಲ್ಲಿ, ಒಂದೇ ಬಳ್ಳಿ ಹೂಗಳಲ್ಲಿ ಬೇರಾಗುವ ಮಾತೆಲ್ಲಿ. ನೋಡ್ದ್ಯಾ ಸುಶಿ, ಜೀವನ ಅನ್ನೋದು ಎಷ್ಟು ವಿಪರ್ಯಾಸ. ಅದು ಯಾವನೋ ಇಲ್ಲ, ಗೊಂಬೆ ಮುಖವಾಡ ಹಾಕೊಂಡಿದ್ದವನು ನಮ್ಮನ್ನ ಎಷ್ಟು ಅಕ್ಕರೆಯಿಂದ ಸ್ವಾಗತ ಮಾಡ್ದ. ಅವನು ನನ್ನ ತಬ್ಕೊಂಡಾಗ್ಲಂತೂ ನನ್ನ ಮನ್ಸಿಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. ನಿಜ ಹೇಳಬೇಕು ಅಂತಂದ್ರೆ ಬಹಳ ದಿವಸದ ಮೇಲೆ ಈ ತರ ಆನಂದ ಆಯ್ತು.
ಯಾವ ಜನ್ಮದಲ್ಲಿ ಏನು ಸಂಬಂಧಿ ಆಗಿದ್ನೋ ಏನೋ. ಅದಕ್ಕೆ ಇವತ್ತಿನ ದಿವಸ ಆ ರೀತಿ ಅನುಭವ ಆಯ್ತು. ಸುಶಿ ಸುಶಿ, ನಿನಗೊಂದು ವಿಷಯ ಗೊತ್ತಾ? ಸಾಮಾನ್ಯವಾಗಿ ಇಂಥ ವ್ಯಕ್ತಿಗಳಿಗೆ ಎರಡು ಮುಖಗಳಿರುತ್ತೆ. ಒಂದು ಮುಖ ಮುಖವಾಡ ಹಾಕೊಂಡು ನಮ್ಮನ್ನ ರಂಜಿಸಿದ್ನಲ್ಲ, ಅದಾದರೆ ಇನ್ನೊಂದು ಮುಖದಲ್ಲಿ ತಮ್ಮ ನೋವು ಸಂಕಟನೆಲ್ಲ ತಮ್ಮೊಳಗೆ ಇಟ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ಏನೂ ಆಗದೆ ಇರೋ ರೀತಿ ವರ್ತಿಸ್ತಾರಲ್ಲ, ನಮ್ಮನ್ನ ರಂಜಿಸ್ತಾರಲ್ಲ, ಅದೇ ಇನ್ನೊಂದು ಮುಖ. ಸರಿ, ಹೋಗೋಣ. ಸಂಧ್ಯಾ, ಬೇಗ ಬಾ ಇಲ್ಲಿ. ಅಮ್ಮ ಮನೆಯಿಂದ ಫೋನ್ ಮಾಡಿದ್ದಾರೆ. ಹಲೋ ಅಮ್ಮ. ಕೃಷ್ಣ, ಹೇಗಿದೆಯೋ? ಇವತ್ತು ನಿನ್ ಗೊಂಬೆ ವೇಷದಲ್ಲಿ ನನಗೆ ಎಷ್ಟು ಸಂಕಟ ಆಗ್ತು ಗೊತ್ತಾ? ಯಾಕಪ್ಪ ಹೀಗೆ ಮಾಡಿದೆ? ಗೊಂಬೆ ವೇಷ ಹಾಕುವಂಥದ್ದು ಏನಾಗಿತ್ತು ನಿನಗೆ? ಆಸೆ ಆಗಿತ್ತಮ್ಮ. ಅಪ್ಪನ್ ಒಂದೇ ಒಂದ್ಸಲ ಗಟ್ಟಿಯಾಗಿ ತಪ್ಕೋಬೇಕು ಅಂತ ತುಂಬಾ ಆಸೆ ಆಗಿತ್ತು. ಆದ್ರೆ ಅಪ್ಪನಿಗೆ ಮುಖ ತೋರಿಸೋ ಯೋಗ್ಯತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ವೇಷ ಹಾಕೊಂಡ್ ಬಂದ್ಬಿಟ್ಟೆ. ಅಮ್ಮ, ಯಾಕಮ್ಮ ಮಾತಾಡ್ತಾ ಇಲ್ಲ? ನಾನು ಹಾಗೆ ಮಾಡಿದ್ದು ನಿನಗೆ ಬೇಜಾರಾಯ್ತೇನಮ್ಮ? ಬೇಜಾರು ಮಾಡ್ಕೋಬೇಕು, ಸಂತೋಷ ಪಡಬೇಕು, ಗೊತ್ತಾಗ್ತಾ ಇಲ್ಲ ಕಣೋ. ಯಾಕಮ್ಮ ಹಾಗಂತೆ? ಏನು ಮಾಡಲಿ, ನಾವೆಷ್ಟೇ ದೂರ ತಳ್ಳಿದ್ರು, ಅವಮಾನ ಮಾಡಿದ್ರು, ನಮ್ಮ ಮಗ ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾನೆ ಅಂತ ಸಂತೋಷ ಪಡ್ಲು, ಪ್ರೀತಿಯಿಂದ ತಾನಾಗೆ ಬರ್ತಿರೋ ಮಗನ್ನ ಹತ್ರಕ್ಕೆ ಸೇರ್ಸಕ್ಕೂ ಆಗ್ತಾ ಇಲ್ಲ, ಒಪ್ಕೊಳ್ಳಕ್ಕೂ ಆಗ್ತಾ ಇಲ್ಲ ಅಂತ ವ್ಯಥೆ ಪಡ್ಲು, ಒಂದು ಗೊತ್ತಾಗ್ತಾ ಇಲ್ಲ. ವ್ಯಥೆ ಯಾಕಮ್ಮ ಪಡ್ತೀಯ? ಸಂತೋಷ ಪಡು. ನಾನಂತೂ ನಿಮ್ಗೋಸ್ಕರ ಪ್ರತಿ ಕ್ಷಣನೂ ಕಾಯ್ತಾ ಇರ್ತೀನಿ. ಅಮ್ಮ, ನೋಡ್ತಾ ಇರಮ್ಮ, ಇವತ್ತಲ್ಲ ನಾಳೆ ಅಪ್ಪ ನೀನು ಇಬ್ರು ನನಗೆ ತುತ್ತು ತಿನ್ಸೋ ದಿನ ಬರುತ್ತೆ, ಬಂದೇ ಬರುತ್ತಮ್ಮ. ಆ ದಿನ ಬೇಗ ಬರ್ಲಿ ಕಣೋ. ಕೃಷ್ಣ, ಸಂಧ್ಯಾ ಇದ್ದಾಳೇನೋ ಅಲ್ಲಿ? ಇದ್ದಾಳಮ್ಮ, ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ನಿನ್ನ ಹತ್ರ ಮಾತಾಡೋದಕ್ಕೆ ಅವಾಗಿಂದ ಕಾಯ್ತಾ ಇದ್ದಾಳೆ. ಒಂದು ನಿಮಿಷ ಕೊಟ್ಟೆ. ಅಮ್ಮ. ಅತ್ತೆ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ನೀನು ಹೇಗಿದ್ದೀಯಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಅತ್ತೆ. ನಮ್ಮ ಕೃಷ್ಣ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನ? ಕಣ್ಣನ್ನ ರೆಪ್ಪೆ ಕಾಪಾಡೋ ಹಾಗೆ ಅವರು ನನ್ನನ್ನು ನೋಡ್ಕೋತಾ ಇದ್ದಾರೆ. ಸಂತೋಷಮ್ಮ. ನಮ್ಮ ಕೃಷ್ಣನ ಚೆನ್ನಾಗಿ ನೋಡ್ಕೊಮ್ಮ. ಅವನ ಮನಸ್ಸು ತುಂಬ ಸೂಕ್ಷ್ಮ. ಸಂಧ್ಯಾ ಸ್ಫೂರ್ತಿ ಮಾತಾಡ್ತಾಳಂತೆ. ಕೃಷ್ಣ, ಹೌದು ಕಣೋ. ಹಾ ಆಯ್ತಪ್ಪ, ತುಂಬಾ ಖುಷಿ ಆಯ್ತು. ಸುಶಿ, ಸುಶಿ, ಸರಿ 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 ಸರಿ
ಆಯ್ತು, ನಾನು ಮತ್ತೆ ಫೋನ್ ಮಾಡ್ತೀನಿ ಆಯ್ತಾ? ಅಮ್ಮ, ಹಲೋ ಅಮ್ಮ, ಫೋನ್ ಕಟ್ ಮಾಡ್ಬಿಟ್ರು. ಬಹುಶಃ ಮಾವ ಮನೆಗೆ ಬಂದಿರಬೇಕು. ಯಾರದೇ ಫೋನು? ಇದೇನು ನೀವು ಇಷ್ಟು ಬೇಗ ಬಂದ್ರಿ? ನನ್ನ ಪ್ರಶ್ನೆಗೆ ಉತ್ತರನ ಇದು. ಫೋನ್ ಯಾರ್ದು ಒಂದೇ? ಅದು ಅದು ನಿಮಗೆ ರಕ್ತ ಕೊಟ್ಟಿದ್ರಲ್ರಿ, ಅವ್ರದ್ದು. ಏನು? ನನಗೆ ರಕ್ತ ಕೊಟ್ಟವ್ರದ? ಮುಂಚೆನೆ ಹೇಳ್ಬಾರ್ದ? ನಾನು ಅವ್ರ ಜೊತೆ ಮಾತಾಡ್ತಿದ್ನಲ್ಲೇ. ನಿಮಗೆ ಕೊಡೋಣ ಅಂದ್ಕೊಂಡೆ ರೀ, ಅಷ್ಟ್ರಲ್ಲಿ ಅವರೇ ಫೋನ್ ಇಟ್ಬಿಟ್ರು. ನಾಳೆ ಮತ್ತೆ ಫೋನ್ ಮಾಡ್ತಾರಂತೆ. ಸುಶಿ, ಮತ್ತೆ ಅವ್ರು ಫೋನ್ ಮಾಡೋದು ಬೇಡ, ಅದರ ಅವಶ್ಯಕತೆ ಇಲ್ಲ. ಯಾಕ್ರಿ? ಇಷ್ಟು ದಿನ ನೀವೇ ಕಾಯ್ತಾ ಇದ್ರಿ. ಹೌದು, ನನ್ನ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಅವರು ನನಗೆ ಫೋನ್ ಮಾಡೋದು ಬೇಡ, ಅದರ ಬದಲು ನೇರವಾಗಿ ನಮ್ಮ ಮನೆಗೆ ಬರಲಿ ಕಣೆ. ನಮ್ಮನೆಗ ಅವರ? ಹ್ಞೂ ಕಣೆ, ನೀನೇ ಅವ್ರಿಗೆ ಫೋನ್ ಮಾಡಿ ಹೇಳು. ಅವರು ಅವ್ರ ಯಜಮಾನ್ರು ಇಬ್ರು ನಮ್ಮ ಮನೆಗೆ ಊಟಕ್ಕೆ ಬರಲಿ. ರೀ, ಈಗೇನೋ ಕರಿ ಅಂತೀರ, ಅಕಸ್ಮಾತ್ ಅವ್ರೇನಾದ್ರೂ ನಿಮ್ಮ ಶತ್ರು ಆಗಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೇ? ನನ್ನ ಜೀವ ಉಳಿಸಿದವ್ರ ಮೇಲೆ ನಾ ಕೋಪ ಮಾಡ್ಕೊಂಡ್ರೆ ನನ್ನ ಮನುಷ್ಯ ಅಂತಾರ, ಮೃಗ ಅಂತಾರೆ. ನೋಡು, ಆ ಗಂಡ ಹೆಂಡತಿ ಇಬ್ಬರನ್ನೂ ಬರಕ್ಕೆ ಅವ್ರು ನಮ್ಮ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ನಮ್ಮಿಂದ ಒಂದು ಪುಟ್ಟ ಉಡುಗೊರೆ ಸ್ವೀಕರಿಸಿದ್ರೆ ನನಗೆಷ್ಟೋ ಸಮಾಧಾನ. ನೋಡು, ಅದೇನು ಮಾಡ್ತೀಯೋ ಏನೋ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾಳೆ ಅವರು ನಮ್ಮ ಮನೇಲಿ ಇರಬೇಕು ಅಷ್ಟೇ. ಕೃಷ್ಣ, ನಾಳೆ ನಿಂಗೆ ರಜಾ ಅಲ್ವಾ? ಯಾಕೆ? ಎಲ್ಲಾದ್ರೂ ಹೊರಗಡೆ ಹೋಗೋಣ? ಫೋರಮ್ಗೆ ಹೋಗೋಣ? ನಂದಿ ಬೆಟ್ಟಕ್ಕೆ ಹೋಗೋಣ? ನಂದಿ ಬೆಟ್ಟ ಅಷ್ಟು ದೂರ? ಒಂದು ಕೆಲಸ ಮಾಡೋಣ, ಫಿಲಮ್ಗೆ ಹೋಗೋಣ. ನಂದಿ ಬೆಟ್ಟ, ಫಿಲಮ್, ನಂದಿ ಬೆಟ್ಟ, ಫಿಲಮ್, ನಂದಿ ಬೆಟ್ಟ, ಫಿಲಮ್, ನಂದಿ ಬೆಟ್ಟ, ಫಿಲಮ್, ನಂದಿ ಬೆಟ್ಟ. ನಂದಿ ಬೆಟ್ಟನೂ ಇಲ್ಲ, ಫಿಲ್ಮೂ ಇಲ್ಲ, ನಮ್ಮನೆಗೆ ಬನ್ನಿ. ಅಮ್ಮ, ನೀನ್ ನಮ್ಮ ಮನೆಗೆ ಬಂದಿದ್ಯಾ ಅಂದ್ರೆ ನನ್ಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲಮ್ಮ. ಈ ಅದೃಷ್ಟ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದೊಂದೇ ಅದೃಷ್ಟಕ್ಕೆ ಇಷ್ಟೊಂದು ಸಂತೋಷ ಪಟ್ರೆ ಹೇಗೋ? ನಾಳೆ ನಿಮ್ಮಿಬ್ಬರಿಗೂ ಇದಕ್ಕಿಂತ ದೊಡ್ಡ ಅದೃಷ್ಟ ಕಾದಿದೆ. ಅಮ್ಮ ಬಾ. ಅಯ್ಯೋ, ಬಂದೆ. ಬಾ ಅಮ್ಮ, ನೀನ್ ಕೂತ್ಕೋ. ಏನಮ್ಮ ಅದು? ಇದಕ್ಕಿಂತ ದೊಡ್ಡ ಅದೃಷ್ಟ ಕಾದಿದೆ ಅಂದಲ್ಲ? ಇದೇ ಕಣೋ, ನಾಳೆ ನೀವಿಬ್ರು ನಮ್ಮನೆಗೆ ಬರ್ತಾ ಇದ್ದೀರಾ. ಅಮ್ಮ, ಅಮ್ಮ ನೀನೇನ್ ಹೇಳ್ತಾ ಇದೀಯಾ? ಅಂದ್ರೆ ಅಪ್ಪ ನಮ್ಮಿಬ್ರು ಒಪ್ಕೊಂಡ್ಬಿಟ್ರ? ಪ್ರತ್ಯಕ್ಷವಾಗಿ ಒಪ್ಕೊಳ್ದೇ ಇದ್ರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಕಣೋ. ಪರೋಕ್ಷವಾಗಿ ಒಪ್ಕೊಂಡಿದಾರ ಅಂದ್ರೆ ಏನತ್ತೆ? ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದಾಗ ರಕ್ತ ಕೊಟ್ಟಿದ್ ನೀನೇ ಅಂತ ಗೊತ್ತಿಲ್ಲದೆ ಇದ್ರು ನಂಗೆ ರಕ್ತ ಕೊಟ್ಟವ್ರನ್ನ ಮನೆಗೆ ಕರೆಸ್ಬೇಕು, ಅವ್ರೆಂಥ ಶತ್ರು ಆದರೂ ಅವ್ರನ್ನ ಒಪ್ಕೊಂಡು ನಾನು ಮನೆಗೆ ಕರೆದು ಅವ್ರನ್ನ ಸತ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ ಕಣೆ.
ಅದಕ್ಕೆ ನಾಳೆ ನೀವಿಬ್ರು ನಮ್ಮನೆಗೆ ಬರಲೇಬೇಕು. ರಕ್ತ ಕೊಟ್ಟಿರೋದು ಸಂಧ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ಸಂತೋಷ ಇನ್ನೂ ಜಾಸ್ತಿ ಆಗ್ಬೋದು ಕಣೋ. ಹಾಗಾದ್ರೆ ನಾನು ಮನೆಗೆ ಬರಲ್ಲಮ್ಮ. ಯಾಕೋ ಹೀಗಂತೀಯಾ? ಇಂಥ ಒಂದು ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ, ಈಗ ಯಾಕೆ ಹೋಗಲ್ಲ ಅಂತ ಇದ್ದೀರಾ ಕೃಷ್ಣ? ಇಲ್ಲ ಸಂಧ್ಯಾ, ಅಪ್ಪನ ಸ್ವಭಾವ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲ. ಅವ್ರಿಗೆ ರಕ್ತ ಕೊಟ್ಟಿರೋದು ನೀನೇ ಅಂತ ಅವ್ರಿಗೆ ಗೊತ್ತಾದರೂ ಅವ್ರು ನಮ್ಮನ್ನು ಒಪ್ಕೊಳ್ಳಲ್ಲ. ಮತ್ತೆ ಇನ್ನೊಂದ್ಸಲ ಮನೆಗೆ ಹೋಗಿ ಅವ್ರ ಹತ್ರ ತಿರಸ್ಕಾರ ಮಾಡಿಸ್ಕೊಂಡು ವಾಪಸ್ ಬರೋದು ಅಂದರೆ ಅದನ್ನು ನನ್ನ ಕೈಗೆ ತಡ್ಕೊಳಕ್ಕಾಗಲ್ಲ. ಆ ಶಕ್ತಿನೂ ನನಗಿಲ್ಲ. ಅದಕ್ಕೆಮ್ಮ ನಾನು ಬರಲ್ಲ ಅಂದಿದ್ದು. ಇಲ್ಲ ಕಣೋ, ನಿಮ್ಮಪ್ಪ ನಿನ್ನ ಖಂಡಿತ ಒಪ್ಕೊಳ್ತಾರೆ. ಬರಲ್ಲ ಅನ್ಬೇಡ ಕಣೋ. ಇಲ್ಲಮ್ಮ, ರಕ್ತ ಕೊಟ್ಟಿರೋದು ಸಂಧ್ಯಾನೆ ಅನ್ನೋ ವಿಷಯ ಅಪ್ಪನಿಗೆ ಗೊತ್ತಾದ ಮೇಲೂ ಅಪ್ಪ ನಮ್ಮನ್ನು ಒಪ್ಕೊಂಡ್ರೆ ನಾನು ಖಂಡಿತ ಬರ್ತೀನಿ. ಸರಿ, ನಾನು ಮೊದಲು ನಿಮ್ಮ ಮನೆಗೆ ಹೋಗ್ತೀನಿ. ಅಕಸ್ಮಾತ್ ಮಾವ ನನ್ನ ಸೊಸೆ ಅಂತ ಒಪ್ಕೊಂಡ್ರೆ ನಾನು ನಿಮ್ಗೊಂದು ಫೋನ್ ಮಾಡ್ತೀನಿ. ಆಗ್ಲಾದ್ರೂ ಬರ್ತೀರಾ ತಾನೇ? ಆ ಭರವಸೆ ನನಗಿಲ್ಲ ಸಂಧ್ಯಾ. ಸರಿ, ನಾಳೆ ಮಾವ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅತ್ತೆ, ಕಾಫಿ ಮಾಡ್ತೀನಿ, ಬನ್ನಿ. ನಾನಾ ನಾನಾ ನನ 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 ದೇವ್ರೆ, ಈಗ್ಲಾದ್ರೂ ನಮ್ಮಪ್ಪ ನಮ್ಮನ್ನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಖುಷಿ, ಅವ್ರು ಬರೋ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಹಣ್ಣು ಕಾಯಿ ತರದ್ ಮರ್ತ್ಬಿಟ್ಟಿದ್ದಾರೆ, ಬೇಗ ತಂದ್ಬಿಡ್ತೀನಿ. ಸರಿ ಬೇಗ ಬಾ, ಅಡಿಗೆ ಮನೇಲಿ ಸ್ಫೂರ್ತಿಗೆ ಸಹಾಯ ಮಾಡ್ತಿರ್ತೀನಿ.